ಪ್ರೊಫೆಸರ್ ಬಡತನದಲ್ಲಿ ಹುಟ್ಟಿದ್ರು ದೊಡ್ಡ ಕನಸು ಕಂಡಿದ್ದ. ಚಿಕ್ಕನಿಂದಲೂ ಏನಾದರೂ ಸಾಧನೆ ಮಾಡಬೇಕು ಅನ್ಕೊಂಡಿದ್ದ. ಮದುವೆಯಾಗಿ ಮಕ್ಕಳೊಂದಿಗೆ ಸುಂದರ ಜೀವನ ಜೀವಿಸಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿದ್ದ. ಕೊನೆಗೆ ಲಂಡನ್ಗೆ ಹಾರುವ ಆಸೆ ಬಿದ್ದವನು ಬಾವಿಯಲ್ಲಿ ಬಿದ್ದಿದ್ದ. ಪರಿಚಯವಾಗಿದ್ದ ಅಯ್ಯಪ್ಪ ಮಾಲಧಾರಿ ಪರಲೋಕಕ್ಕೆ ದಾರಿ ತೋರಿಸಿದ್ದ. ಹಾಗಾದ್ರೆ ಪ್ರೊಫೆಸರ್ ಕೊಲೆ ಆಗಿದ್ದು ಯಾಕೆ? ಅಯ್ಯಪ್ಪ ಮಾಲಧಾರಿ ಮಾಡಿದ್ದು ಏನು? ಎಲ್ಲಿದೆ ನೋಡಿ ಅದ್ರ ಇಂಟ್ರೆಸ್ಟಿಂಗ್ ಸ್ಟೋರಿ. ಲಂಡನ್ಗೆ ಹಾರುವ ಕನಸು ಕಂಡವನು ಹೆಣವಾದ. ಪರಲೋಕಕ್ಕೆ ದಾರಿ ತೋರಿಸಿದ ಅಯ್ಯಪ್ಪ ಮಾಲಾಧಾರಿ. ಬಾವಿಯಲ್ಲಿ ಹೆಣ ತೇಲ್ತಿದೆ. ಪಕ್ಕದಲ್ಲೇ ಬಾಟಲಿಗಳು ಬಿದ್ದಿವೆ. ಸುತ್ತ ನೂರಾರು ಜನ ನಿಂತಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಜಿ ರಾಮಾಪುರ ಗ್ರಾಮದಲ್ಲಿ. ಬಾವಿಯಲ್ಲಿ ತೇಲುತ್ತಿರುವ ವ್ಯಕ್ತಿಯ ಹೆಸರು ರಾಮಾಂಜಿ. ಈತನೇ ನೋಡಿ ರಾಮಾಂಜಿ. ಚಿಂತಾಮಣಿ ತಾಲೂಕಿನ ಜಿ ರಾಮಪುರ ಗ್ರಾಮದ ನಿವಾಸಿ. ಬೆಂಗಳೂರಿನ ಯಲಹಂಕದಲ್ಲಿರುವ ನಿವೇದಾ ಇನ್ಸ್ಟಿಟ್ಯೂಟ್ನಲ್ಲಿ ಎಂಎಸ್ಸಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದ. ಕುಗ್ರಾಮದಲ್ಲಿ ಕಡು ಬಡತನದಲ್ಲಿ ಹುಟ್ಟಿದ್ದ ರಾಮಾಂಜಿ ನೂರಾರು ಕನಸು ಕಂಡಿದ್ದ. ಹುಟ್ಟಿನಿಂದಲೂ ಏನಾದರೂ ಸಾಧನೆ ಮಾಡಬೇಕು, ಸಮಾಜಕ್ಕೆ ಒಳ್ಳೆಯ ಹೆಸರು ಮಾಡಬೇಕು, ನಾಲ್ಕಾರು ಜನರಿಗೆ ಸಹಾಯ ಮಾಡುವಂತಾಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದ. ಅಲ್ಲದೆ ಮದುವೆಯಾಗಿ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಆಸೆಗಳು ಚಿಗುರುತ್ತಿದ್ದಂತೆ ಹತ್ಯೆಯಾಗಿದ್ದಾನೆ. 23 ಜೂನ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಂಪದೇನಹಳ್ಳಿ ಊರಿದೆ ಒಂದು. ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ. ಈ ತರ ನಮ್ಗೆ ಮಾಹಿತಿ ಬಂದಿದೆ. ಆ ಊರಲ್ಲಿ ನಾವು ಸ್ಪಾಟ್ಗೆ ಹೋದಾಗ ನಮ್ಗೆ ಗೊತ್ತಾಗಿದೆ ಕಿ ಒಬ್ರು ವೀರಣ್ಣರವ್ರದ್ದು ತೋಟ ಇದೆ. ಆ ತೋಟದಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಗೆ ಕೈ ಕಾಲ್ ಮೇಲೆ ಕಟ್ಟಿ ಹಾಕಿ ಮತ್ತೆ ಇದು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ, ಆ ಬಾಡಿಗೆ ಬಾವಿಯಲ್ಲಿ ಈ ತರ ಡ್ರೌನ್ ಮಾಡಿದ್ದಾರೆ. ಈ ತರ ಮಾಹಿತಿ ಬಂದಿದೆ. ಆ ಬಾಡಿ ಡಿಕಂಪೋಸ್ ಆದ್ಮೇಲೆ ಮೇಲ್ಗಡೆ ಬಂದಿದೆ. ಜನಕ್ಕೆ ಗೊತ್ತಾಗಿದೆ. ಈ ತರ ಪೊಲೀಸ್ಗೆ ಮಾಹಿತಿ ಬಂದಿದೆ. ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದೀವಿ. ಸುಂದರ ಬದುಕುವ ಆಸೆ ಕಂಡಿದ್ದ ರಾಮಾಂಜಿಗೆ ಪರಿಚಯವಾಗಿದ್ದೇ ಅಯ್ಯಪ್ಪ ಮಾಲಾಧಾರಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ದೊಡ್ಡ ಗುಟ್ಟಹಳ್ಳಿ ನಿವಾಸಿ. ತನ್ನ ಪಾಡಿಗೆ ತಾನಿದ್ದ ರಾಮಾಂಜಿಗೆ ಅಯ್ಯಪ್ಪ ಮಾಲೆ ಧರಿಸಿಕೊಂಡು ಪರಿಚಯ ಮಾಡಿಕೊಂಡಿದ್ದ. ಸ್ನೇಹ ಬೆಳೆದ ಮೇಲೆ ರಾಮಾಂಜಿ ಬುಡಕ್ಕೆ ಬತ್ತಿ ಇಟ್ಟಿದ್ದ. ನಿನಗೆ 70 ರಿಂದ 75 ಸಾವಿರ ಸಂಬಳ ಬರ್ತಿದೆ, ಇದು ಸಾಕಾಗಲ್ಲ, ನಿನಗೆ ಲಂಡನ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಸುಧಾಕರ್ ರಾಮಾಂಜಿಗೆ ನಂಬಿಸಿದ್ದ. ವಿಲೇಜ್ ಬಂದ್ಬಿಟ್ಟು ಜಿ ರಾಮಪುರ ಅಂತ. ನನಗೆ ಅವ್ರ ಮಾವ ಆಗಬೇಕು. ಅವರು ಎಮ್ ಎಸ್ ಸಿ ಕಂಪ್ಲೀಟ್ನಾಗೆ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ರು. ಮತ್ತು ಇಲ್ಲಿ ರೀಸೆಂಟಾಗಿ ಇಲ್ಲಿ ಯಲಹಂಕಲ್ಲಿ ವರ್ಕ್ ಮಾಡ್ತಿದ್ರು. ಅದಾದಮೇಲೆ ಸ್ವಲ್ಪ ದಿನ ಇಲ್ಲಿಗೆ ಊರ ಕಡೆ ಬಂದರು. ಇವ್ರದ್ದು ಸ್ವಲ್ಪ ಡೆತ್ ಆಗಿರೋದು ರಾಮಾಂಜಿ. ಈ ಸುಧಾಕರ್ ಅನ್ನೋರು ಹತ್ಯೆ ಮಾಡಿರೋರು. ಈ ಸುಧಾಕರ್ ಅನ್ನೋನು ಬಂದ್ಬಿಟ್ಟು ನನಗೆ ಅದನ್ನೇ ಫ್ರೆಂಡ್ಶಿಪ್ ಸ್ವಲ್ಪ ಊರ ಹತ್ರ ಮಾಲೆ ಹಾಕೊಂಡು ಬಂದಿದ್ದಾನೆ. ಮಾಲೆ ಹಾಕ್ಬಿಟ್ಟು ಸ್ವಲ್ಪ ಫ್ರೆಂಡ್ಶಿಪ್ ನಡೆದಿದೆ ಊರ ಹತ್ರ ಬಂದಾಗ. ಇವನು ನಿನಗೆ ಒಳ್ಳೆ ಫ್ಯೂಚರ್ ಇದೆ, ಲಂಡನಲ್ಲಿ ನಾನು ಜಾಬ್ ಕೊಡಿಸ್ತೀನಿ, ಏನೂ ಆಗಲ್ಲ ನಿನಗೆ, ಇಲ್ಲಿ ನಿನಗೆ 70,000 ಕೊಡ್ತಿರೋದು, ಬಟ್ ನಿನಗೆ ಅಲ್ಲಿ 4 lakhs ಹತ್ರ ಕೊಡಿಸ್ತೀನಿ ಅಂತ ಡಿಸ್ಕಷನ್ ಚೆನ್ನಾಗಿ ನಡೆದಿದೆ. ಇವನು ಸರಿ ಆಯಿತು, ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕು ನಾನು ಅಂತ ಎಲ್ಲ ಮಾಡಿಸಿದ್ದಾರೆ. ಸುತ್ತಾಡಿದ್ದಾರೆ. ಫ್ರೆಂಡ್ಶಿಪ್ ಚೆನ್ನಾಗಿ ನಡೆದಿದೆ. ಬಟ್ ಅವನು ಫ್ರಾಡ್ ಅಂತ ಗೊತ್ತಿಲ್ಲ. ಲಂಡನ್ ಆಸೆಗೆ ಹಣನೂ ಹೋಯ್ತು, ಪ್ರಾಣನೂ ಹೋಯ್ತು. ನಂಬಿಸಿ ಕತ್ತು ಕುಯ್ದ ಸುಧಾಕರ್ ಕೊನೆಗೆ ಕೊಲೆ ಮಾಡಿದ.
ಪ್ರೊಫೆಸರ್ ಆಗಿರೋ ರಾಮಾಂಜಿನ ಯಾಮಾರಿಸಿದ್ದಾನೆ ಅಂದ್ರೆ ನೀವೇ ಯೋಚನೆ ಮಾಡಿ. ಸುಧಾಕರ್ ಇನ್ನೆಂತ ಕಿಲಾಡಿ ಇರಬೇಕು. 75,000 ಸಂಬಳ ಬರ್ತಿದೆ, ನಿಂಗೆ ಸಾಕಾಗಲ್ಲ, ಲಂಡನ್ ನಲ್ಲಿ 4 ಲಕ್ಷ ಸಂಬಳ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿಸಿದ್ದಾನೆ. ನಾನೇ ಲಂಡನ್ ನಲ್ಲಿ ಕೆಲಸ ಕೊಡಿಸ್ತೀನಿ, ಹೆದರ್ಕೋಬೇಡ ಅಂತ ನಂಬಿಸಿದ್ದಾನೆ. ಸುಧಾಕರ್ ಮಾತಿಗೆ ಕುರಿ ಅಂತ ನಂಬಿದ ರಾಮಾಂಜಿ ಪಾಸ್ಪೋರ್ಟ್ ಸಹ ಮಾಡಿಸಿದ್ದ. ಇದಕ್ಕೆ ಅಂತಲೇ ರಾಮಾಂಜಿಯಿಂದ ಸುಧಾಕರ್ 11 ಲಕ್ಷ ವಸೂಲಿ ಮಾಡಿದ್ದ. ಒಬ್ರು ಸುಧಾಕರ್ ಇದ್ದಾರೆ, ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ 19ನೇ ತಾರೀಕಿಗೆ ರಾತ್ರಿ. ಆ ದಿನ ಅವ್ರ ಜೊತೆಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ಮೊದಲಿಂದ ಪರಿಚಯ ಇದೆ. ಅವರು ಏನಾದರೂ ನಿಮಗೆ ಲಂಡನ್ ಅಲ್ಲಿ ಜಾಬ್ ಸಿಗುತ್ತೆ, ನಿಮಗೆ ಸಹಾಯ ಮಾಡ್ತೀನಿ, ಅವರಿಂದ ದುಡ್ಡು ವಗೇರೆ ಕೂಡ ತಗೊಂಡಿದ್ದಾರೆ, ಈ ತರ ರಿಲೇಟಿವ್ಸ್ ಹೇಳಿದ್ದಾರೆ. ಮತ್ತೆ ಊರಲ್ಲಿ ಇವರು ಸುಧಾಕರ್ ಒಂದು ಥಾರ್ ವೆಹಿಕಲ್ ಅಲ್ಲಿ ಬಂದಿದ್ದಾರೆ, ಇವರಿಗೆ ಕರ್ಕೊಂಡು ಹೋಗಿದ್ದಾರೆ, ಸಾಮಾನ್ ವಗೇರೆ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ. ಈ ಲಂಡನ್ಗೆ ಹೋಗ್ತಾ ಇದ್ದೀನಿ, ವೀಸಾ ವಗೇರೆ ಅಪ್ರೂವ್ ಆಗಿದೆ, ಟಿಕೆಟ್ ಇದೆಯಾ, ಲಂಡನ್ಗೆ ಹೋಗ್ತಾ ಇದ್ದೀನಿ, ಈ ತರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಮನೆದವರಿಗೆ ಕೂಡ 3-4 ದಿನದಿಂದ ಏನು ಮಾಹಿತಿ ಇಲ್ಲ ಯಾವ ದಿನಾಗಿ ಹೋಗಿದ್ದೀರಾ, ಮತ್ತೆ ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಈ ಹುಡುಗ, ಈ ತರ ಅವರು ನಮ್ಗೆ ತಿಳಿಸಿದ್ದಾರೆ. ಸುಧಾಕರ್ನನ್ನ ಬ್ಲೈಂಡ್ ಆಗಿ ನಂಬಿದ್ದ ರಾಮಾಂಜಿ ಲಂಡನ್ಗೆ ಹಾರೋಕೆ ರೆಡಿಯಾಗಿದ್ದ. ಲಂಡನ್ಗೆ ಹೋಗ್ತಿದ್ದೀನಿ ಅಂತ ಬಟ್ಟೆ ಬರೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸುಧಾಕರ್ ಬಳಿಗೆ ಬಂದಿದ್ದ. ಆಗ ಸುಧಾಕರ್ನ ಲಂಡನ್ ಕತೆ ಬೋಗಸ್ ಅಂತ ಗೊತ್ತಾಗಿದೆ. ನನ್ನ ದುಡ್ಡು ಕೊಡುವಂತ ಪ್ರೊಫೆಸರ್ ರಾಮಾಂಜಿ ಕೇಳಿದ್ದಾನೆ. ಹಣ ಕೊಡೋದಕ್ಕೆ ಸುಧಾಕರ್ ಹಿಂದೇಟು ಹಾಕಿದ್ದಾನೆ. ದುಡ್ಡಿಗಾಗಿ ಪ್ರೊಫೆಸರ್ ರಾಮಾಂಜಿ ಪೀಡಿಸಿದ್ದಕ್ಕೆ ಸುಧಾಕರ್ ಕೊಲೆಗೆ ಸ್ಕೆಚ್ ಹಾಕಿದ್ದ. ತನ್ನ ತಮ್ಮ ಮನೋಜ್ ಹಾಗೂ ಸ್ನೇಹಿತ ಮಂಜುನಾಥ್ ಸೇರಿ ಮತ್ತೊಂದು ಪ್ಲಾನ್ ಮಾಡಿದ್ದ. ನಿನಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅಂತ ನಂಬಿಸಿ ಐಷಾರಾಮಿ ಕಾರಿನಲ್ಲಿ ಕೂರಿಸಿಕೊಂಡು ಸೀದಾ ಕರ್ಕೊಂಡು ಬಂದಿದ್ದು ಈ ನಿರ್ಜನ ಪ್ರದೇಶಕ್ಕೆ. ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲಾನ್ ಮಾಡಿದ್ದಾರೆ ಈ ತರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ, ಇವರಿಗೆ ಸಾಯಿಸ್ಬೇಕು. ಸೊ ಈ ತರ ಎಲ್ಲ ಪ್ಲಾನ್ ಮಾಡಿ ನಿಮ್ದು ಟಿಕೆಟ್ ಬುಕ್ ಆಗಿದೆ, ಬನ್ನಿ ಹೋಗೋಣ, ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡ್ಕೊಂಡ್ ಬರ್ತೀನಿ, ಈ ತರ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಮನೆದವ್ರಿಗೆ ಕೂಡ ಅದೇ ಹೇಳಿದ್ದಾರೆ. ಸೊ 19th ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಆ ದಿನ ಯಾವ್ದು ಲಾಡ್ಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಲಾಡ್ಜ್ ಆದ್ಮೇಲೆ ಫಸ್ಟ್ ಎಣ್ಣೆ ವಗೇರ ಸೇವನೆ ಮಾಡೋಣ, ಆಲ್ಕೋಹಾಲ್ ವಗೇರ ಕನ್ಸ್ಯೂಮ್ ಮಾಡೋಣ, ಈ ತರ ಅವ್ರಿಗೆ ಫಸಲಾಯಿಸಿ ಅವ್ರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ, ಎಣ್ಣೆ ಸೇವನೆ ಮಾಡಿದ್ದಾರೆ. ಆಮೇಲೆ ಗಾಡಿಯಲ್ಲಿ ಅವ್ರಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಸ್ಮಾದರಿಂಗ್ ಮಾಡಿ ಅವ್ರಿಗೆ ಸಾಯಿಸಿದ್ದಾರೆ. ಗಾಡಿಯಲ್ಲಿ ಅವರದು ಡೆತ್ ಆಯಿತು. ಕಾರಿನಲ್ಲಿ ಕೂರಿಸಿಕೊಂಡು ಸುಧಾಕರ್ ಅಂಡ್ ಗ್ಯಾಂಗ್ ರಾಮಾಂಜಿಗೆ ಹೊಡೆದಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಕೊಲೆ ಮಾಡಿದ್ದಾರೆ. ಮುಂದೇನ್ ಮಾಡಬೇಕು ಅಂತ ಗೊತ್ತಾಗದೆ ಶವಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಬಿಸಾಕಿದ್ದಾರೆ. ಎಲ್ರೂ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಇನ್ನು ಕೊಲೆ ಮಾಡಿದ ಮೇಲೆ ರಾಮಾಂಜಿ ಬಳಿ ಇದ್ದ ಹಣ ದೋಚಿಕೊಂಡಿದ್ದಾರೆ. ಸಾಕ್ಷಿಗಳನ್ನು ನಾಶಪಡಿಸಲು ರಾಮಾಂಜಿಗೆ ಸೇರಿದ ಪಾಸ್ಪೋರ್ಟ್ ಹಾಗೂ ಇನ್ನಿತರೆ ವಸ್ತುಗಳನ್ನ ಸುಟ್ಟಾಕಿ ಎಸ್ಕೇಪ್ ಆಗಿದ್ರು. ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆಗೆ ಇಳಿದ್ರು. ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜ್ ಮತ್ತು ಇತರೆ ಮೂಲಗಳಿಂದ ಆರೋಪಿಗಳ ಸುಳಿವನ್ನ ಪತ್ತೆ ಮಾಡಿದ್ರು. ನಂತರ ಜಾಡು ಹಿಡಿದು 4 ದಿನದಲ್ಲಿ ಆರೋಪಿಗಳನ್ನ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮೃತ ರಾಮಾಂಜಿ ಸಂಬಂಧಿಗಳು ಸಾವಿಗೆ ನ್ಯಾಯ ಕೊಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸುವ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ರಾಮಾಂಜಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿದ್ದ. ಕೈ ತುಂಬಾ ಸಂಪಾದನೆ ಮಾಡುತ್ತಿದ್ದ. ಆದರೆ ಲಂಡನ್ಗೆ ಹಾರುವ ಆಸೆ ಪಟ್ಟು ದುರಂತ ಅಂತ್ಯವಾಗಿದ್ದಾನೆ. ಆಂಟಿ ಲವ್ ಅಲ್ಲಿ ಬಿದ್ದು ಹೆಣವಾಗಿದ್ದಾನೆ. ಇಲ್ಲೊಬ್ಬ ಅಪರಿಚಿತ ವ್ಯಕ್ತಿ ಲಂಡನ್ ಆಸೆ ತೋರಿಸಿ ಅಂತ ಹೇಳಿ ಕೈಯಲ್ಲಿದ್ದ ಹಣದ ಜೊತೆಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ.